ನಮಸ್ಕಾರ. ನನ್ನ ಹೆಸರು ಸೀಮಾ. ಸೊ ಇವತ್ತು ನಾವು ಮೈಕ್ರೋಸಾಫ್ಟ್ ಸ್ಲೈಡ್ಸ್ ಅಥವಾ ಪ್ರೆಸೆಂಟೇಶನ್ ನ ಹೇಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ನಾವ್ ಈಗಾಗ್ಲೇ ಥಿಯರಿಲ್ ತಿಳ್ಕೊಂಡಂಗೆ ಈ ಪ್ರೆಸೆಂಟೇಶನ್ ನ ನಾವು ಉಪಯೋಗಿಸೋದು ಬೇಸಿಕಲಿ ಏನಾದ್ರೂ ಒಂದು ಡೇಟಾನ ಇನ್ಫಾರ್ಮೇಶನ್ ನ ನಾವು ಜನಗಳಿಗೆ ಪ್ರೆಸೆಂಟ್ ಮಾಡಕ್ಕೆ. ಸೊ ಈ ರೀತಿಯಾಗಿ ಪ್ರೆಸೆಂಟ್ ಮಾಡಕ್ಕೆ ನಮ್ಗೆ ಕೆಲವೊಂದು ಬ್ಯೂಟಿಫಿಕೇಶನ್ ಅಥವಾ ಫಾರ್ಮ್ಯಾಟಿಂಗ್ ಇವೆಲ್ಲ ಬೇಕಾಗತ್ತೆ. ಏನಕ್ಕೆ ಅಂದ್ರೆ ನಮ್ ಡೇಟಾನ ನೋಡಿದವ್ರಿಗೆ ಕ್ವಿಕ್ ಆಗಿ ಅರ್ಥ ಆಗ್ಬೇಕು ಮತ್ತೆ ತುಂಬಾ ಚೆನ್ನಾಗಿ ಕಾಣ್ಬೇಕು. ಇದೆರಡಕ್ಕೋಸ್ಕರ ನಾವು ಪ್ರೆಸೆಂಟೇಶನ್ ನ ಅಥವಾ ಸ್ಲೈಡ್ಸ್ ನ ಯೂಸ್ ಮಾಡ್ತೀವಿ. ಸೊ ಸ್ಲೈಡ್ಸ್ ನ ಸ್ಟಾರ್ಟ್ ಮಾಡಕ್ಕೆ ನಾವಿಲ್ಲಿ ಸ್ಟಾರ್ಟ್ ಬಟನ್ ಒತ್ತಿದ್ರೆ ಇಲ್ಲಿ ಪವರ್ ಪಾಯಿಂಟ್ ಅಂತ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಪ್ರೆಸೆಂಟೇಶನ್ ಅಥವಾ ಪವರ್ ಪಾಯಿಂಟ್ ಓಪನ್ ಆಗುತ್ತೆ. ಸೊ ಒಂದು ಹೊಸ ಸ್ಲೈಡ್ ನ ಕ್ರಿಯೇಟ್ ಮಾಡಕ್ಕೆ ನಾವು ಬ್ಲಾಂಕ್ ಪ್ರೆಸೆಂಟೇಶನ್ ಅಂದ್ರೆ ಹಿಂಗೆ ಓಪನ್ ಆಗುತ್ತೆ. ಸೊ ಈಗಾಗ್ಲೇ ತಿಳ್ಕೊಂಡಿರೋ ಹಂಗೆ ಇಲ್ಲಿ ಹೆಸರಿರುತ್ತೆ, ಇದು ಇದರ ಲ್ಯಾಂಡಿಂಗ್ ಪೇಜ್. ಸೊ ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಮೆನು ಆಪ್ಷನ್ಸ್. ಸೊ ಮೊದ್ಲಿಗೆ ನಾವು ನೋಡಿ, ಈ ಓಪನ್ ಮಾಡಿದ ತಕ್ಷಣ ನಮ್ಗೆ ಹೇಗಿದೆ ಇದು, ಕ್ಲಿಕ್ ಟು ಆಡ್ ಟೈಟಲ್, ಕ್ಲಿಕ್ ಟು ಆಡ್ ಸಬ್ ಟೈಟಲ್. ಯಾವುದೇ ಒಂದು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೂ ಒಂದು ಟೈಟಲ್ ಒಂದು ಸಬ್ ಟೈಟಲ್ ಇದನ್ನ ಇಟ್ಕೊಳ್ಳೋದು ಒಂದು ಫಾರ್ಮ್ಯಾಟ್ ಅಥವಾ ಒಂದು ರೀತಿ. ಸೊ ಇದ್ರಲ್ಲಿ ನಾವು ಈ ತರ ಬೇಡ, ನಮ್ಗೆ ಬೇರೆ ಲೇಔಟ್ಗಳು ಬೇಕು ಅಂತ ನಮ್ಗೆ ಅನ್ಸಿದ್ರೆ ನಾವು ಅದನ್ನ ಕೂಡ ಚೇಂಜ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಹೋಮ್ ಅಲ್ಲಿ ಲೇಔಟ್ ಹೋಗ್ಬಿಟ್ಟು ನೋಡಿ, ಟೈಟಲ್ ಸ್ಲೈಡ್ ಈ ರೀತಿ ಬೇಕಾ, ಟೈಟಲ್ ಸ್ಲೈಡ್ ಈ ರೀತಿ ಬೇಕಾ, ಅಥವಾ ನೋಡಿ ಸೆಕ್ಷನ್ ಹೆಡರ್ ತರ ಬೇಕಾ, ಅಥವಾ ಸೊ ನಮ್ಗೆ ಯಾವ ತರ ಎರಡು ಬಾಕ್ಸ್ ಇರೋ ಹಾಗೆ. ಸೊ ಇದೆಲ್ಲ ನಾವು ಏನನ್ನ ಪ್ರೆಸೆಂಟ್ ಮಾಡ್ತಿದೀವಿ, ನಮ್ಗೆ ಹೇಗೆ ಇದು ಕಾಣಿಸ್ಬೇಕು, ಇದಕ್ಕಾಗಿ ನಾವು ಇದನ್ನ ಚೇಂಜ್ ಮಾಡ್ಕೋಬಹುದು. ಸೊ ನಾನು ಇವಾಗ ಮತ್ತೆ ಇದು ಡಿಫಾಲ್ಟ್ ಅಥವಾ ಸ್ಟ್ಯಾಂಡರ್ಡ್ ಆಗಿರುವಂತದ್ನ ನಾನು ಇಟ್ಕೊಂಡಿದೀನಿ. ಸೊ ಇದು ನಾವು ಲೇಔಟ್ ನ ಚೇಂಜ್ ಮಾಡೋದು. ಸೊ ಇವಾಗ ಇದು ಫಸ್ಟ್ ಪೇಜ್ ಆಯ್ತು. ಸೊ ಇನ್ನೊಂದು ಆಡ್ ಮಾಡ್ಕೋಬೇಕು ಅಂದ್ರೆ ನಾವು ಸಿಂಪಲ್ ಆಗಿ ನಾವು ಇನ್ಸರ್ಟ್ ಹೋಗ್ಬಿಟ್ಟು ನ್ಯೂ ಸ್ಲೈಡ್ ಹೋಗ್ಬಿಟ್ಟು ನೋಡಿ, ಇಲ್ಲಿ ಟೈಟಲ್ ಬೇಕಾ ಅಥವಾ ಈ ತರದ್ ಬೇಕಾ ಅಥವಾ ಎಕ್ಸ್ಟ್ರಾ ಬೇಕಾ ಅಂತ ಒಂದು ತಗೋಬಹುದು. ಸೊ ಈ ಬೇರೆ ಬೇರೆ ಆಪ್ಷನ್ಸ್ ಇದೆ. ನಾವು ನಮ್ಗೆ ಯಾವ ತರ ಬೇಕು ಆ ತರ ಒಂದು ಟೈಟಲ್ ನ ಒಂದು ಸ್ಲೈಡ್ ನ ಆಡ್ ಮಾಡ್ಕೋಬಹುದು. ನಾನು ಬ್ಲಾಂಕ್ ಸ್ಲೈಡ್ ನ ಆಡ್ ಮಾಡ್ಕೊಂಡಿದೀನಿ. ಹಾಗೇನೆ ನಮ್ಗೆ ಇದನ್ನ ಡಿಲೀಟ್ ಮಾಡ್ಬೇಕಾದ್ರೆ ಯಾವ ನಂಬರ್ ಬೇಕು ಆ ನಂಬರ್ ಮೇಲೆ ಇಟ್ಕೊಂಡು ನಾವು ಡಿಲೀಟ್ ಬಟನ್ ಒತ್ತಿದ್ರೆ ಇದು ಡಿಲೀಟ್ ಆಗುತ್ತೆ. ಸೊ ಇವಾಗ ಇದಕ್ಕೆ ಒಂದು ಸೇವ್ ಮಾಡೋಣ, ಒಂದು ಹೆಸರಿಡೋಣ. ಈ ಫೈಲ್ಗೆ ನಾವು ಸೇವ್ ಆಸ್ ಹೋಗ್ಬಿಟ್ಟು ನಾವು ಯಥಾ ಪ್ರಕಾರ ದಿಸ್ PC ಡೆಸ್ಕ್ಟಾಪ್ ಹೋಗಿ ಇಲ್ಲಿ ನಾವು ಕಾಲೇಜ್ ರಿಸಲ್ಟ್ಸ್ 2023 ಅಂತ ಸೇವ್ ಮಾಡೋಣ. ಸೊ ಈ ಪ್ರೆಸೆಂಟೇಶನ್ ಅಲ್ಲಿ ಅಥವಾ ಈ ಸ್ಲೈಡ್ ಅಲ್ಲಿ ನಾವು ಏನ್ ಮಾಡೋಣ ಅಂತಿದೀವಿ ಅಂದ್ರೆ, ಇಲ್ಲಿ ನಾವು ಈ ವರ್ಷದ ಕಾಲೇಜಿನ ರಿಸಲ್ಟ್ ಹೇಗಿತ್ತು ಅಂತ ನಾವು ಇದನ್ನ ಪ್ರೆಸೆಂಟ್ ಮಾಡಕ್ಕೆ ರೆಡಿ ಮಾಡ್ಕೊತಿದೀವಿ. ಸೊ ಇವಾಗ ಇಲ್ಲಿ ಟೈಟಲ್ ಏನು, ಕಾಲೇಜ್ ರಿಸಲ್ಟ್ 2023. ಸಬ್ ಟೈಟಲ್ ಸೈನ್ಸ್ ಅಂತ ಇಟ್ಕೊಳ್ಳೋಣ. ಅಂದ್ರೆ ಸೈನ್ಸ್ ಮತ್ತೆ PUC 1. ಸೊ ಇದು ನಾವು ಅಥವಾ ನಾವು ಬರೀ PUC 1 ಅಂತ ಇಟ್ಕೊಳ್ಳೋಣ, PUC 1 ಇಂದು ರಿಸಲ್ಟ್ಸ್. ಸೊ ಇವಾಗ ನಾವು ಒಂದು ಹೊಸ ಸ್ಲೈಡ್ ನ ಕ್ರಿಯೇಟ್ ಮಾಡಿದ್ವಿ. ನಮ್ಗೆ ಯಾವ ರೀತಿ ಲೇಔಟ್ ಬೇಕು ಅದನ್ನ ಇಲ್ಲಿ ಚೇಂಜ್ ಮಾಡಕ್ ತಿಳ್ಕೊಂಡ್ವಿ. ಹಾಗೇನೆ ಇನ್ನೊಂದು ಬಹಳ ಮುಖ್ಯವಾಗಿರೋದು ಥೀಮ್ ಅಂತ ಹೇಳ್ತೀವಿ. ನೋಡಿ ಇವಾಗ ಇದು ಈ ರೀತಿ ಕಾಣ್ಬೇಕಾ ಅಥವಾ ನೋಡಿ ಇಲ್ಲಿ ಇದನ್ನ ಇದು ಫಸ್ಟ್ ಥೀಮ್ ಅಲ್ಲಿ ಇದೆ. ಹಾಗೇನೆ ನೋಡಿ ಈ ಥೀಮ್ ನ ತಗೊಂಡ್ರೆ ನೋಡಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಯಾವ ರೀತಿ ಥೀಮ್ ಬೇಕು ಅದ್ರ ಮೇಲೆ ನಾವು ಮಾಡ್ಕೋತಾ
ಹೋಗ್ಬೋದು. ಸೊ ನನ್ಗೆ ಹೇಗೆ ಕಾಣ್ಬೇಕು, ಇದು ಪ್ಲೇನ್ ಆಗಿದೆ, ಬಟ್ ನೋಡಿ ಇದನ್ನ ತಗೊಳ್ಳೋಣ. ಸೊ ಇದು ಥೀಮ್ ನ ಸೆಲೆಕ್ಟ್ ಮಾಡೋದು. ಸೊ ನೋಡಿ ಇದು ಚೆನ್ನಾಗಿ ಕಾಣ್ತಾ ಇದೆ. ಬೇಕಾದ್ರೆ ನಾನು ಇದರ ಫಾಂಟ್ ಸೈಜು ಎಲ್ಲ ಜಾಸ್ತಿ ಮಾಡ್ಕೋಬಹುದು. ಸೊ ಇವತ್ತಿನ ನಮ್ಮ ಸೆಷನ್ ಅಲ್ಲಿ ಡೆಮೋ ಅಲ್ಲಿ ನಾವೇನ್ ಕಲ್ತ್ಕೊಂಡ್ವಿ, ಒಂದು ಹೊಸ ಸ್ಲೈಡ್ ನ ಕ್ರಿಯೇಟ್ ಮಾಡೋದು, ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ಸೇವ್ ಮಾಡೋದು, ನಮ್ಗೆ ಬೇಕಾಗಿರುವಂತಹ ಲೇಔಟ್ ನ ತಗೊಳ್ಳೋದು, ಹೊಸ ಸ್ಲೈಡ್ಸ್ ನ ಇನ್ಸರ್ಟ್ ಮಾಡೋದು, ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಇನ್ನು ಮುಂದಿನ ಡೆಮೋಗಳಲ್ಲಿ ನಾವು ಪ್ರೆಸೆಂಟೇಷನ್ದು ಇನ್ನೊಂದಷ್ಟು ಆಪ್ಷನ್ಸ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.